ನಮಸ್ಕಾರ ಸ್ನೇಹಿತರೆ. ರೋಮನ್ ಕ್ರಿಟಿಕ್ನಲ್ಲಿ ತುಂಬ ಹೆಸರುವಾಸಿಯಾದ ಲಾಂಜೈನಸ್ ಅವರು ಬರೆದ ಆನ್ ದಿ ಸಬ್ಲೈಮ್ ಅನ್ನುವ ಕೃತಿಯ ಕನ್ನಡ ವಿವರಣೆಯನ್ನು ನೋಡೋಣ. ಹಾಗೂ ಲಾಂಜೈನಸ್ ಅವರ ಕ್ರಿಟಿಕಲ್ ಎಲಿಮೆಂಟ್ಸ್ ಬಗ್ಗೆನೂ ಮಾತನಾಡೋಣ. ಲಾಂಜೈನಸ್ ಒಬ್ಬರು ಲಿಟರರಿ ಕ್ರಿಟಿಕ್ ಆಗಿದ್ದಾರೆ. ಈ ಲಾಂಜೈನಸ್ ಆನ್ ದಿ ಸಬ್ಲೈಮ್ ಅನ್ನುವ ಕೃತಿಯನ್ನು ಕೊಟ್ಟಿದ್ದಾರೆ. ಆನ್ ದಿ ಸಬ್ಲೈಮ್ ಅಂದರೆ ಸಮಥಿಂಗ್ ದಟ್ ಈಸ್ ಗ್ರ್ಯಾಂಡ್ಯೂರ್, ಅಂದರೆ ಶ್ರೇಷ್ಠತೆಯನ್ನೊಳಗೊಂಡ ಭವ್ಯತೆಯಿಂದ ಕೂಡಿದ ಎಂದು ಅರ್ಥ. ಲಾಂಜೈನಸ್ ಒಬ್ಬ ರೋಮನ್ ಕ್ರಿಟಿಕ್ ಆಗಿದ್ದಾರೆ ಮತ್ತು ಅವರು ಸಬ್ಲಿಮಿಟಿಯ ಕುರಿತು ಮಾತನಾಡುತ್ತಾರೆ, ಅಂದರೆ ಭವ್ಯತೆ ಅಥವಾ ಶ್ರೇಷ್ಠತೆಯ ಕುರಿತು. ಇಲ್ಲಿ ಸಬ್ಲೈಮ್ ಅಂದರೆ ಅ ಸರ್ಟೇನ್ ಡಿಸ್ಟಿಂಕ್ಷನ್ ಆ್ಯಂಡ್ ಎಕ್ಸಲೆನ್ಸ್ ಇನ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಗೊಳಿಸುವುದರಲ್ಲಿ ಎಕ್ಸಲೆಂಟನ್ನು ಕಾಣುವುದು ಅಥವಾ ಅದಕ್ಕೊಂದು ಶ್ರೇಷ್ಠತೆ ಭವ್ಯತೆಯನ್ನು ಒಳಗೊಳಿಸುವುದು ಹೇಗೆ ಅನ್ನೋದರ ಕುರಿತಾಗಿದೆ. ಅವರು ಮುಖ್ಯವಾಗಿ 5 ಸೋರ್ಸಸ್ ಆಫ್ ಸಬ್ಲಿಮಿಟಿಯ ಬಗ್ಗೆ ಮಾತನಾಡಿದ್ದಾರೆ. ಗ್ರ್ಯಾಂಡ್ಯೂರ್ ಆಫ್ ಥಾಟ್ ಎನ್ನುವುದು ಆ 5 ಮುಖ್ಯ ಅಂಶಗಳಲ್ಲಿ ಮೊದಲನೆಯದು. ಎರಡನೆಯದು ಕೆಪಾಸಿಟಿ ಫಾರ್ ಸ್ಟ್ರಾಂಗ್ ಇಮೋಷನ್. ಅಪ್ರಾಪ್ರಿಯೇಟ್ ಯೂಸ್ ಆಫ್ ಫಿಗರ್ಸ್ ಅನ್ನೋದು ಮೂರನೆಯದು. ನೋಬಿಲಿಟಿ ಆಫ್ ಡಿಕ್ಷನ್ ನಾಲ್ಕನೆಯದು. ಡಿಗ್ನಿಟಿ ಆಫ್ ಕಾಂಪೊಸಿಷನ್ ಇದು ಐದನೆಯದು. ಈ 5 ಅಂಶಗಳು ಮುಖ್ಯವಾಗಿ ಲಾಂಜೈನಸ್ ಅವರ ಸಬ್ಲಿಮಿಟಿಯಲ್ಲಿ ಬರುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾದ ಅಂಶ ಅಂದರೆ ಗ್ರ್ಯಾಂಡ್ಯೂರ್ ಆಫ್ ಥಾಟ್. ಅರ್ಥ ನಮ್ಮ ವಿಚಾರಗಳಲ್ಲಿ, ನಮ್ಮ ಅಭಿವ್ಯಕ್ತಿಗಳಲ್ಲಿ ಭವ್ಯತೆಯನ್ನು, ಶ್ರೇಷ್ಠತೆಯನ್ನು ತರುವ ಅಗತ್ಯತೆ ಇದೆ. ಯಾವ ವ್ಯಕ್ತಿಯ ಯೋಚನಾ ಲಹರಿಗಳು ಒಂದು ಭವ್ಯತೆಯನ್ನು ಅಥವಾ ಶ್ರೇಷ್ಠತೆಯನ್ನು, ಗ್ರೇಟ್ನೆಸ್ಸನ್ನು ಕಂಡಿರುವುದಿಲ್ವೋ ಅಂತಹ ವ್ಯಕ್ತಿ ಬರೆದಂತಹ ಯಾವ ಕೃತಿಯು ಸಬ್ಲಿಮಿಟ್ ಅಥವಾ ಸಬ್ಲೈಮನ್ನು ತಲುಪಲು ಸಾಧ್ಯವಿಲ್ಲ. ಎರಡನೆಯದು ಕೆಪಾಸಿಟಿ ಫಾರ್ ಸ್ಟ್ರಾಂಗ್ ಇಮೋಷನ್ಸ್. ನಮ್ಮ ಭಾವನೆಗಳು ಅಥವಾ ನಮ್ಮ ವಿಚಾರ ಅಭಿವ್ಯಕ್ತಪಡಿಸುವ ವೇ ಇದೆಯಲ್ಲ, ಅದು ನಮ್ಮ ಕಂಟ್ರೋಲಲ್ಲಿ ಇರಬೇಕು, ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಭಾವನೆಗಳು ಅಥವಾ ಸಂವೇಗಗಳು ಎರಡೂ ಸೇರಿಕೊಂಡಿರ್ತದೆ, ಇಮೋಷನ್ಸ್. ಮೂರನೆಯದು ಅಪ್ರಾಪ್ರಿಯೇಟ್ ಯೂಸ್ ಆಫ್ ಫಿಗರ್ಸ್. ಇಲ್ಲಿ ಯಾವ ಭಾಷೆಯನ್ನು ಅಥವಾ ಯಾವ ಕ್ಯಾರೆಕ್ಟರ್ನ, ಯಾವ ಡಿವೈಸನ್ನು ನಾವು ಯೂಸ್ ಮಾಡ್ತೇವೆ ಅದು ಅಪ್ರಾಪ್ರಿಯೇಟ್ ಆಗಿರಬೇಕು. ಮುಖ್ಯವಾಗಿ ಇಲ್ಲಿ 3 ಅಂಶಗಳಿದೆ: ಲ್ಯಾಂಗ್ವೇಜ್, ಡಿವೈಸ್ ಹಾಗೂ ಕ್ಯಾರೆಕ್ಟರ್. ಲ್ಯಾಂಗ್ವೇಜ್ ಯೂಸೇಜ್ ಹೇಗೆ ಮಾಡಬೇಕು ಅಂದರೆ, ಎಜುಕೇಟೆಡ್ ಟಾಪಿಕ್ಗೆ ಸಂಬಂಧಪಟ್ಟ ಕೃತಿಗಳನ್ನು ಬರೆಯುವಾಗ ಲ್ಯಾಂಗ್ವೇಜ್ ಎಜುಕೇಟೆಡ್ ಪರ್ಸನ್ ಲೆವೆಲಿಗೆ ಇರಬೇಕು. ಅನ್ಎಜುಕೇಟೆಡ್ ಆದರೆ ಅದೊಂದು ವಿಲೇಜ್ ಟೈಪ್ ಅಥವಾ ಟ್ರೆಡಿಷನಲ್ ಟೈಪ್ ಅಥವಾ ಅನ್ಎಜುಕೇಟೆಡ್ ಮಾತಾಡುವ ವೇಯಲ್ಲಿ ಆ ಟೋನಲ್ಲಿ ಲ್ಯಾಂಗ್ವೇಜ್ ಸಾಗಬೇಕು ಅನ್ನೋದು ಕವಿಯ ಅಭಿಪ್ರಾಯ. ನೊಬಿಲಿಟಿ ಆಫ್ ಡಿಕ್ಷನ್ ಅಂದರೆ ಒಬ್ಬ ವ್ಯಕ್ತಿ ಒಂದು ಕೃತಿಯನ್ನು ಬರಿತಾ ಇದ್ದಾನೆ ಅಂತಾದರೆ ಆ ಕೃತಿಯಲ್ಲಿ ಏನೋ ಒಂದು ಹೊಸತಿರಬೇಕು. ಅವನ ಹಿಂದೆ ಏನು ಕೊಟ್ಟಿದ್ದಾನೆ ಅದೇ ಟಾಪಿಕನ್ನು ಸೇಮ್ ರಿಪೀಟ್ ಮಾಡುವ ಹಾಗೆ ಇರಬಾರ್ದು. ದೇರ್ ಶುಡ್ ಬಿ ಸಮಥಿಂಗ್ ನ್ಯೂ. ವಿಷಯ ಹೊಸತಾಗಿರಬೇಕು, ಅದರೊಂದಿಗೆ ಭಾಷೆಯ ಪರಿಪೂರ್ಣತೆ ಕರೆಕ್ಟಾಗಿರಬೇಕು, ಪರಿಪಕ್ವವಾಗಿರಬೇಕು. ಸುಸಂಸ್ಕೃತ ಭಾಷೆಯನ್ನು ಬಳಸಿರಬೇಕು. ನಾರ್ಮಲ್ ಆಗಿ ನಾವು ಜನಸಾಮಾನ್ಯರು ಬಳಸುವ ಪದಗಳನ್ನು ಬಳಸದೆ ಸ್ವಲ್ಪ ನೋಬಲ್ ರೀತಿಯಲ್ಲಿ ಯೋಚನೆ ಮಾಡಬೇಕು, ಆ ಪದಗಳನ್ನು ಬಳಸಬೇಕು. ಆಗ ಆ ಕೃತಿಗೆ ನೊಬಿಲಿಟಿ ಅನ್ನೋದು ಬರುತ್ತೆ ಅನ್ನೋದು ಕವಿಯ ಅಭಿಪ್ರಾಯ. ನೊಬಿಲಿಟಿ ಆಫ್ ಡಿಕ್ಷನ್ನಿಂದ ನಮ್ಮ ವಿಚಾರಗಳು ಎಷ್ಟು ಅಗಾಧವಾಗಿದೆ, ಎಷ್ಟು ವಿಶಾಲವಾಗಿದೆ, ವಿಸ್ತಾರವಾಗಿದೆ ಎನ್ನುವ ಅರಿವು ಓದುಗರಿಗೆ ಆಗುತ್ತದೆ. ಡಿಗ್ನಿಟಿ ಆಫ್ ಕಾಂಪೊಸಿಷನ್ ಅಂದರೆ ನೀವು ಏನು ಬರಿತಾ ಇದ್ದೀರಿ ಅನ್ನೋದು ಪ್ರಥಮವಾಗಿ ನಿಮಗೆ ಗೊತ್ತಿರಬೇಕು, ನಿಮ್ಮ ತಲೆಯಲ್ಲಿರಬೇಕು. ಅದರ ಸಬ್ಜೆಕ್ಟ್ ಮ್ಯಾಟರ್ ಯಾವುದು, ಅದರ ಲಿಮಿಟ್ಸ್ ಯಾವುದು, ಬೆನಿಫಿಟ್ಸ್ ಏನು, ಎಲ್ಲವೂ ಕೃತಿಕಾರನಿಗೆ ಅಥವಾ ಕವಿಗೆ ಅರಿವಿರಬೇಕು. ಅದನ್ನು ಯಾವ ವಿಧವಾಗಿ ಬರೆಯಬೇಕು, ಯಾವ ಶೈಲಿಯನ್ನು ಫಾಲೋ ಮಾಡಬೇಕು ಎನ್ನುವುದು ಪ್ರತಿಯೊಂದು ಕೂಡ ಕೃತಿಕಾರನಿಗೆ ಅಥವಾ ಕವಿಗೆ ಅರಿವಿರಬೇಕು. 5ರಲ್ಲೂ ಬಹಳ ಮುಖ್ಯ ಪಾತ್ರ ವಹಿಸುವುದಂದರೆ ಗ್ರ್ಯಾಂಡ್ಯೂರ್ ಆಫ್ ಥಾಟ್, ಫಸ್ಟ್ ಒನ್. ಕೊನೆಯದಾಗಿ ನಾವು ದ ಇಕೋ ಆಫ್ ಗ್ರೇಟ್ನೆಸ್ ಆಫ್ ಸ್ಪಿರಿಟನ್ನು ಕಾಣಬಹುದು. ಆದರೆ ಹೀಗಾಗಬಾರ್ದು. ಹೇಗೆ ಅಂದರೆ, ವೆನ್ ಪೀಪಲ್ ಟ್ರೈ ಟು ಬಿ ಸಬ್ಲೈಮ್ ಬಟ್ ಫೇಲ್ ದಿ ಪ್ರೊಡ್ಯೂಸ್ ಅ ಕೈಂಡ್ ಆಫ್ ಫೂಲಿಶ್ ಬೊಂಬಾಸ್ಟ್. ಅಂದರೆ ಏನೋ ಒಂದು ಒಳ್ಳೆಯ ಶ್ರೇಷ್ಠವಾದ ಗ್ರೇಟ್ ಕೃತಿಯನ್ನು ಕೊಡಬೇಕು ಅಂತ ಕವಿಗಳು ಯೋಚನೆ ಮಾಡ್ತಾರೆ, ಬರೀಲಿಕ್ಕೆ ಹೊರಡ್ತಾರೆ. ಆದರೆ ಕೊನೆಯಲ್ಲಿ ಸಿಗುವ ರಿಸಲ್ಟ್ ಏನು, ಅದು ಬರೀ ಫೂಲಿಶ್ನೆಸ್ ಆಗಿರ್ತದೆ. ಅದರಲ್ಲಿ ಏನು ಮುಖ್ಯವಾದ ಅಂಶಗಳೇ ಇರೋದಿಲ್ಲ. ಹಾಗೆ ಯಾವ ಕೃತಿಕಾರನಾದರೂ ಮಾಡಿದರೆ ಅದು ಅವನ ಮೂರ್ಖತೆಯ ಪರಮಾವಧಿ ಎಂದು ಕವಿ ಹೇಳ್ತಾರೆ. ಎಲ್ಲ ಲಾಂಜೈನಸ್ ಅವರು ತನ್ನ ಕೃತಿಯಲ್ಲಿ ಅಳವಡಿಸುವ ಮುಖ್ಯಾಂಶಗಳು. ಈ ಮುಂದುವರಿತಾ ಹೇಳ್ತಾರೆ, ಪೋಯೆಟ್ರಿ ಶುಡ್ ಟೀಚ್ ಆ್ಯಂಡ್ ಡಿಲೈಟ್. ಯಾವುದೇ ಕೃತಿಕಾರನು ಬರೆದಂತಹ ಕೃತಿಯನ್ನು ಓದಿದ ಓದುಗನಿಗೆ ಅದರಿಂದ ಒಂದೇನೋ ಹೊಸ ಲೆಸನ್ ಸಿಗಬೇಕು, ಏನೋ ಒಂದು ಹೊಸ ಇನ್ಫಾರ್ಮೇಷನ್ ಸಿಗಬೇಕು, ಒಂದೇನೋ ಪ್ಲೆಷರ್ ಸಿಗಬೇಕು, ಸಂತೋಷವನ್ನು ನೀಡಬೇಕು ಅವನಿಗೆ ಅನ್ನೋದು ಕವಿಯ ಮುಖ್ಯ ವಾದ. ಇಲ್ಲಿಗೆ ಲಾಂಜೈನಸ್ ರೋಮನ್ ಕವಿ ಮತ್ತು ಅವರು ತನ್ನ ಕೃತಿಯಲ್ಲಿ ಅಳವಡಿಸಿದಂಥ ಬೇರೆ ಬೇರೆ ಮುಖ್ಯಾಂಶಗಳು ಹಾಗೆ ಅವರ ಮುಖ್ಯ ಕೃತಿಯಾದ ಆನ್ ದಿ ಸಬ್ಲೈಮ್
ಕುರಿತಾದ ಕನ್ನಡ ವಿವರಣೆಯನ್ನು ನೋಡಿದ್ದೀರಿ, ಕೇಳಿದ್ದೀರಿ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.